Hello students, good morning everybody. Welcome to the KSET, CET, NEET and JEE class. So today also I'll be continuing with the S block elements. So let us see the first question. The metallic sodium dissolves in liquid ammonia to form a deep blue colored solution. The deep blue color is due to the formation of dash. ಅಂದರೆ ಮೆಟಾಲಿಕ್ ಸೋಡಿಯಂ ಇದೆ, ಅದನ್ನು ಲಿಕ್ವಿಡ್ ಅಮೋನಿಯಾ ಜೊತೆ ಡಿಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಡಿಸಾಲ್ವ್ ಮಾಡಿದಾಗ ಡೀಪ್ ಬ್ಲೂ ಕಲರ್ಡ್ ಸೊಲ್ಯೂಷನ್ ಆಗಿ ಟರ್ನ್ ಆಗ್ತಿದೆ. ವೆನ್ ಸೋಡಿಯಂ ಇಸ್ ಡಿಸಾಲ್ವ್ಡ್ ಇನ್ ಲಿಕ್ವಿಡ್ ಅಮೋನಿಯಾ, ಸೊ ಡೀಪ್ ಬ್ಲೂ ಕಲರ್ ಬರುತ್ತಲ್ಲ, ಸೊಲ್ಯೂಷನ್ ಟರ್ನ್ ಆಗುತ್ತಲ್ಲ, ದಟ್ ಈಸ್ ಡ್ಯೂ ಟು ದಿ ಫಾರ್ಮೇಷನ್ ಆಫ್ ವಾಟ್ ಅಂತ ಕೇಳ್ತಾ ಇದ್ದಾರೆ. ಸೊ ದೇರ್ ಆರ್ 4 ಆಪ್ಷನ್ಸ್ ಇದೆ ಈ ಕ್ವೆಶ್ಚನ್ಗೆ. ಸಾಲ್ವೇಟೆಡ್ ಎಲೆಕ್ಟ್ರಾನ್ ಈ ರೀತಿ ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಆಗ್ತಾ ಇದೆಯಾ, ಅಥವಾ ಸಾಲ್ವೇಟೆಡ್ ಅಟಾಮಿಕ್ ಸೋಡಿಯಂ ಈ ರೀತಿ ಕಾಂಪ್ಲೆಕ್ಸ್ ಫಾರ್ಮ್ ಆಗ್ತಿದೆಯಾ, ಅಥವಾ Na+Na+ ಅನ್ನೋ ಕಾಂಪ್ಲೆಕ್ಸ್ ಫಾರ್ಮ್ ಆಗ್ತಿದೆಯಾ, NaNH2 + H2 ಅನ್ನೋ ಕಾಂಪ್ಲೆಕ್ಸ್ ಫಾರ್ಮ್ ಆಗ್ತಿದೆಯಾ ಅನ್ನೋದೇ ಕ್ವೆಶ್ಚನ್. ಆ್ಯಂಡ್ ದಿಸ್ ಕ್ವೆಶ್ಚನ್ ವಾಸ್ ಆಸ್ಡ್ ಇನ್ JEE ಇನ್ ದ ಇಯರ್ 2002 ಅಲ್ಲಿ ಕೇಳಿದರು ಈ ಕ್ವೆಶ್ಚನ್ನ. ಸೊ ಲೆಟ್ ಅಸ್ ಸಾಲ್ವ್. ಸೊ ಫಸ್ಟ್ ಆಫ್ ಆಲ್, S block elements ಅಂದರೆ ಗ್ರೂಪ್ 1 ಆ್ಯಂಡ್ ಗ್ರೂಪ್ 2 ಎಲಿಮೆಂಟ್ಸ್ ದೇ ಬಿಲಾಂಗ್ ಟು S block elements ಅಲ್ವಾ. ಗ್ರೂಪ್ 1 ಎಲಿಮೆಂಟ್ಸ್ನ ಆಲ್ಕಲಿ ಮೆಟಲ್ಸ್ ಅಂತ ಹೇಳ್ತೀವಿ, ಗ್ರೂಪ್ 2 ಎಲಿಮೆಂಟ್ಸ್ನ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಹೇಳ್ತೀವಿ ಅಲ್ವಾ. ಸೊ ಲೆಟ್ ಅಸ್ ಸಾಲ್ವ್ ಇಟ್. ಸೊ ಗ್ರೂಪ್ 1 ಎಲಿಮೆಂಟ್ಸ್, ಗ್ರೂಪ್ 1ನಲ್ಲಿರುವಂಥ ಮೆಟಲ್ಸ್, ಸೊ ಇದು ಮೆಟಲ್ಸ್ ಆಗಿರೋದ್ರಿಂದ ಅಯೋನೈಸೇಷನ್ ಎನರ್ಜಿ ಏನಾಗಿರುತ್ತೆ, this metals will have low ionization energy ಅಲ್ವಾ. ಸೊ ಮೆಟಲ್ಸ್ ಆಗಿರೋದ್ರಿಂದ ದೇ ಈಸಿಲಿ ಡೊನೇಟ್ ದಿ ಎಲೆಕ್ಟ್ರಾನ್ಸ್, isn't it? ಸೊ ಅಯೋನೈಸೇಷನ್ ಎನರ್ಜಿ ಅಥವಾ ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೇನು? ಇಟ್ ಈಸ್ ದ ಮಿನಿಮಮ್ ಎನರ್ಜಿ ವಿಚ್ ಇಸ್ ರಿಕ್ವೈರ್ಡ್ ಟು ರಿಮೂವ್ ದಿ ಎಲೆಕ್ಟ್ರಾನ್ ಫ್ರಮ್ ದಿ ಔಟರ್ ಮೋಸ್ಟ್ ಶೆಲ್. ಔಟರ್ ಮೋಸ್ಟ್ ಶೆಲ್ಲಿಂದ ನಾವು ಎಲೆಕ್ಟ್ರಾನ್ನ ಎಷ್ಟು ಈಸಿಯಾಗಿ ತೆಗಿತೀವಿ, ದಟ್ ಈಸ್ ನೋನ್ ಆಸ್ ಅಯೋನೈಸೇಷನ್ ಎನರ್ಜಿ ಆರ್ ಅಯೋನೈಸೇಷನ್ ಎಂಥಾಲ್ಪಿ. ಸೊ ಈಸಿಯಾಗಿ ಅದು ಎಲೆಕ್ಟ್ರಾನ್ನ ಡೊನೇಟ್ ಮಾಡಿಬಿಟ್ರೆ ಅಯೋನೈಸೇಷನ್ ಎಂಥಾಲ್ಪಿ ಅಥವಾ ಎನರ್ಜಿ ವ್ಯಾಲ್ಯೂ ಲೋ ಆಗಿರುತ್ತೆ. ಅಯೋನೈಸೇಷನ್ ಎನರ್ಜಿ ವ್ಯಾಲ್ಯೂ ಹೈ ಆಗಿರುತ್ತೆ ಎಲ್ಲಿ, ವೆನ್ ದೇ ಆರ್ ನಾಟ್ ರೆಡಿ ಟು ಗಿವ್ ದಿ ಎಲೆಕ್ಟ್ರಾನ್ಸ್. ಸೊ ಹಾಗಾಗಿ ಗ್ರೂಪ್ 1 ಎಲಿಮೆಂಟ್ಸ್ ಮೆಟಲ್ಸ್ ಆಗಿರೋದ್ರಿಂದ ದೇ ಈಸಿಲಿ ಗಿವ್ ಆಫ್ ದಿ ಎಲೆಕ್ಟ್ರಾನ್ಸ್. ಸೊ ಹಾಗಾಗಿ ಈ ಮೆಟಲ್ಸ್ಗೆ ಅಯೋನೈಸೇಷನ್ ಎನರ್ಜಿ ಲೋ ಆಗಿರುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿ ಗ್ರೂಪ್ 1 ಎಲಿಮೆಂಟ್ಸ್, S block ಎಲಿಮೆಂಟ್ಸ್. ಸೊ ದಿಸ್ ಮೆಟಲ್ ಏನಾಗುತ್ತೆ, ದಿಸ್ ವಿಲ್ ಗಿವ್ ಆಫ್ ದಿ ಎಲೆಕ್ಟ್ರಾನ್ ಈಸಿಲಿ ಅಲ್ವಾ. ಸೊ ಒಂದು ಎಲೆಕ್ಟ್ರಾನ್ ಡೊನೇಟ್ ಮಾಡಿಬಿಡುತ್ತೆ. ಸೊ ಆಫ್ಟರ್ ಡೊನೇಟಿಂಗ್ ದಿ ಎಲೆಕ್ಟ್ರಾನ್ ಇಟ್ ವಿಲ್ ಗೆಟ್ ಅ ಪ್ಲಸ್ ಚಾರ್ಜ್, ಕರೆಕ್ಟ್. ಸೊ ಈ ಕ್ವೆಶ್ಚನಲ್ಲಿರೋ ಪ್ರಕಾರ, ಸೊ ವಿಚ್ ಈಸ್ ದಿ ಮೆಟಲ್ ಇಯರ್, ಇಟ್ ಈಸ್ ದಿ ಸೋಡಿಯಂ. ಸೋಡಿಯಂ ಡಿಸಾಲ್ವ್ಸ್ ಇನ್ ಲಿಕ್ವಿಡ್ ಅಮೋನಿಯಾ. ಓಕೆ, ಅಮೋನಿಯಾ ಫಾರ್ಮುಲಾ ಏನು, ಇಟ್ ಇಸ್ NH3. ಓಕೆ, ಸೊ NH3 ಲಿಕ್ವಿಡ್ ಅಮೋನಿಯಾ ಇಲ್ಲಿ ಸಾಲ್ವೆಂಟ್ ಆಗಿದೆ. ಓಕೆ, ಸೊ ಲಿಕ್ವಿಡ್ ಅಮೋನಿಯಾ ಸಾಲ್ವೆಂಟ್ ಆಗಿರೋದ್ರಿಂದ ದ ಮೆಟಲ್ ವಿಚ್ ಇಸ್ ಡಿಸಾಲ್ವಿಂಗ್ ಇನ್ ಲಿಕ್ವಿಡ್ ಅಮೋನಿಯಾ, ಹಿಯರ್ ಅಮೋನಿಯಾ ಇಸ್ ಆ್ಯಕ್ಟಿಂಗ್ ಆಸ್ ಎ ಸಾಲ್ವೆಂಟ್. ಈ ಪ್ರೊಸೆಸ್ನ ನಾವು ಸಾಲ್ವೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಎನಿ ಆಫ್ ದಿ ಸಬ್ಸ್ಟೆನ್ಸ್ ಇಫ್ ಇಟ್ ಇಸ್ ಡಿಸಾಲ್ವಿಂಗ್ ಇನ್ ವಾಟರ್, ಅದನ್ನು ನಾವು ಹೈಡ್ರೇಷನ್ ಅಂತ ಹೇಳ್ತೀವಿ. ಇಲ್ಲಿ ಸಬ್ಸ್ಟೆನ್ಸ್ ಆರ್ ಎನಿ ಆಫ್ ದಿ ಮೆಟಲ್ ಅದು ಅಮೋನಿಯಾ ಜೊತೆ ಎನಿ ಆಫ್ ದಿ ಅದರ್ ಕೆಮಿಕಲ್ ಕಂಪೌಂಡ್ ಜೊತೆ ಡಿಸಾಲ್ವ್ ಆದರೆ ಅದನ್ನು ನಾವು ಸಾಲ್ವೇಷನ್ ಅಂತ ಹೇಳ್ತೀವಿ. ವಾಟರ್ ಜೊತೆ ಮಾತ್ರ ಅದನ್ನು ಹೈಡ್ರೇಷನ್ ಅಂತ ಹೇಳ್ತೀವಿ. ಇಫ್ ಇಟ್ ಈಸ್ ಎನಿ ಅದರ್ ಕಂಪೌಂಡ್ ಅದನ್ನು ನಾವು ಸಾಲ್ವೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಮೆಟಲ್ ಸೋಡಿಯಂ ವೆನ್ ದಿಸ್ ಇಸ್ ಡಿಸಾಲ್ವ್ಡ್ ಇನ್ ಅಮೋನಿಯಾ, ಅಮೋನಿಯಾ ಇಸ್ ಆ್ಯಕ್ಟಿಂಗ್ ಆಸ್ ಅ ಸಾಲ್ವೆಂಟ್. ಸೊ ಇಲ್ಲಿ ಮೆಟಲ್ ಏನಾಗ್ತಿದೆ, ಇಟ್ ಈಸ್ ಡೊನೇಟಿಂಗ್ ಆನ್ ಎಲೆಕ್ಟ್ರಾನ್ ಆ್ಯಂಡ್ ಇಟ್ ಈಸ್ ಕ್ಯಾರಿಯಿಂಗ್ ಅ ಪಾಸಿಟಿವ್ ಚಾರ್ಜ್. ಸೊ ಇಲ್ಲಿ ಅಟ್ ದ ಸೆಂಟರ್ ಮೆಟಲ್ ಇರುತ್ತೆ ವಿಚ್ ವಿಲ್ ಬಿ ಕ್ಯಾರಿಯಿಂಗ್ ಅ ಪಾಸಿಟಿವ್ ಚಾರ್ಜ್, isn't it? ಸೊ ಸುತ್ತ ದಿಸ್ ವಿಲ್ ಬಿ ಸರೌಂಡೆಡ್ ಬೈ ದಿ ಅಮೋನಿಯಾ ಮಾಲಿಕ್ಯೂಲ್ಸ್. ಸೊ ಅಮೋನಿಯಾ ಮಾಲಿಕ್ಯೂಲ್ಸ್ ಇದ್ರ ಸುತ್ತ ಸರೌಂಡ್ ಆಗಿರುತ್ತೆ. ಸೊ ಇಷ್ಟೇ ಅಮೋನಿಯಾ ಮಾಲಿಕ್ಯೂಲ್ಸ್ ಸರೌಂಡ್ ಆಗಿರುತ್ತೆ ಅಂತೇನಿಲ್ಲ, ಎಷ್ಟು ಬೇಕಾದರೂ, ಬಟ್ M+ ಅಯಾನ್ಸ್ ಸುತ್ತ ಅಮೋನಿಯಾ ಮಾಲಿಕ್ಯೂಲ್ ಸರೌಂಡ್ ಆಗಿರುತ್ತೆ. ಅದೇ ರೀತಿ ದ ಎಲೆಕ್ಟ್ರಾನ್ ವಿಲ್ ಬಿ ರಿಲೀಸ್ಡ್ ಅಲ್ವಾ. ಸೊ ಎಲೆಕ್ಟ್ರಾನ್ ಇರುತ್ತೆ, ಅದ್ರ ಸುತ್ತ ಕೂಡ ಅಮೋನಿಯಾ ಮಾಲಿಕ್ಯೂಲ್ಸ್ ವಿಲ್ ಬಿ ಸರೌಂಡೆಡ್.
ಸೊ ಈ ಎಲೆಕ್ಟ್ರಾನ್ ವಿಚ್ ವಿಲ್ ಬಿ ರಿಲೀಸ್ಡ್, ಈ ಎಲೆಕ್ಟ್ರಾನ್ನ ನಾವು ಸಾಲ್ವೇಟೆಡ್ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ನೋನ್ ಆಸ್ ಸಾಲ್ವೇಟೆಡ್ ಎಲೆಕ್ಟ್ರಾನ್. ಆ್ಯಂಡ್ ಬಿಕಾಸ್ ಆಫ್ ದಿ ಫಾರ್ಮೇಷನ್ ಆಫ್ ದಿ ಸಾಲ್ವೇಟೆಡ್ ಎಲೆಕ್ಟ್ರಾನ್, ಈ ಎಲೆಕ್ಟ್ರಾನ್ ಯಾವುದು ರಿಲೀಸ್ ಆಗಿರುತ್ತೆ ಅದರ ಸುತ್ತ ಅಮೋನಿಯಾ ಮಾಲಿಕ್ಯೂಲ್ ಸರೌಂಡ್ ಆಗಿರುತ್ತೆ, ಅದನ್ನು ಸಾಲ್ವೇಟೆಡ್ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಸಾಲ್ವೇಟೆಡ್ ಎಲೆಕ್ಟ್ರಾನ್ ಏನು ಮಾಡುತ್ತೆ, ದಿಸ್ ಮೇಕ್ಸ್ ದಿಸ್ ಸೊಲ್ಯೂಷನ್ ಡೀಪ್ ಬ್ಲೂ ಕಲರ್. ಓಕೆ, ಬಿಕಾಸ್ ಆಫ್ ದಿ ಫಾರ್ಮೇಷನ್ ಆಫ್ ಸಾಲ್ವೇಟೆಡ್ ಎಲೆಕ್ಟ್ರಾನ್ ದಿ ಸೊಲ್ಯೂಷನ್ ಟರ್ನ್ಸ್ ಡೀಪ್ ಬ್ಲೂ ಕಲರ್. ಓಕೆ, ಸೊ ಹಾಗಾಗಿ ಸೊ ಇಲ್ಲಿ ಮೆಟಲ್ ವಿಲ್ ಬಿ ಸರೌಂಡೆಡ್ ಬೈ ಅಮೋನಿಯಾ ಮಾಲಿಕ್ಯೂಲ್ಸ್ ಅಲ್ವಾ. ಸೊ ಎಷ್ಟು ಅಮೋನಿಯಾ ಮಾಲಿಕ್ಯೂಲ್ಸ್ ಸರೌಂಡ್ ಆಗುತ್ತೆ, ದಟ್ ಇಸ್ ವಿ ಡೋಂಟ್ ನೋ, ಎಷ್ಟು ಬೇಕಾದರೂ ಸರೌಂಡ್ ಆಗ್ಬೋದು, ಅದನ್ನು ಎಕ್ಸ್ ಅಥವಾ ವೈ ಅಂತ ರೆಪ್ರೆಸೆಂಟ್ ಮಾಡೋಣ. ಓಕೆ, ಸೊ ಮೆಟಲ್ ವಿಲ್ ಬಿ ಕ್ಯಾರಿಂಗ್ ಅ ಪಾಸಿಟಿವ್ ಚಾರ್ಜ್. ಆರ್ electron on the other hand, electron ಏನಾಗುತ್ತೆ, this is also surrounded by the ammonia molecules. So ಎಷ್ಟು ಅಮೋನಿಯಾ ಅಂತ ಗೊತ್ತಿಲ್ಲ, this may be represented as X. So electron will be carrying a positive charge. ಸೊ ಹಾಗಾಗಿ ಈ ರೀತಿ ಫಾರ್ಮ್ ಆಗುತ್ತೆ, isn't it? ಸೊ ಇದೇ ಆಪ್ಷನ್ಸಲ್ಲಿದೆ ನೋಡಿ. So the metallic sodium dissolves in liquid ammonia to form a deep blue colored solution. The deep blue color is due to the formation of what? It is due to the formation of solvated electron. A solvated electron form ಆದಾಗ it turns the solution deep blue. So ಹಾಗಾಗಿ electron surrounded by the ammonia molecules. So ಎಷ್ಟು ammonia molecules ಅಂತ ಗೊತ್ತಿಲ್ಲ, ಹಾಗಾಗಿ X, and electron will be carrying a negative charge. So this is negative charge. This is not positive. This is their negative charge. So according to this option, A is the correct answer. Okay. So let's move on to the next question. Which of the following species is diamagnetic in nature? So ಇಲ್ಲಿ ಕೆಲವು ಸ್ಪೀಷೀಸ್ನ ಕೊಟ್ಟಿದ್ದಾರೆ, ಕೆಲವು ಕಂಪೌಂಡ್ಸ್ನ ಸ್ಪೆಸಿಫೈ ಮಾಡಿದ್ದಾರೆ. ಸೊ ಇಲ್ಲಿ you have to specify which is having the diamagnetic nature. So one thing we have to remember. So paramagnetic andre, so if any of the element or compound, if it is paramagnetic andre, that will have unpaired electrons. Diamagnetic andre, that will have paired electrons. Diamagnetic ಅಂದರೆ paired electrons ಇರುತ್ತೆ. So if I consider these elements, fine. So hydrogen ಕನ್ಸಿಡರ್ ಮಾಡಿದ್ರೆ hydrogen H2 minus. So hydrogen atomic number is 1. So 2 hydrogen ಇದೆ. So ಹಾಗಾಗಿ 2 hydrogen. So ಹಾಗಾಗಿ 2 electrons ಇರುತ್ತೆ. And minus ಅಂದರೆ it has got electron. So ಹಾಗಾಗಿ H2 minus will be having 3 electrons, correct? So H2 plus na consider ಮಾಡಿದ್ರೆ hydrogen atomic number is 1, 2 hydrogen ಇದೆ, ಹಾಗಾಗಿ it is 2 electrons, and plus charge ಇದೆ ಅಂದರೆ it has lost electron. So ಹಾಗಾಗಿ this will have 1 electron, correct? So next hydrogen atomic number is 1, 2 such hydrogen elements are there, so this will have 2 electrons. So helium atomic number is 2 such helium atoms are here. So ಹಾಗಾಗಿ 4 electrons ಅಲ್ಲಿ it is carrying a plus charge. So ಹಾಗಾಗಿ it has lost 1 electron. So this will have 3 electron. So by looking at this you can say ಇಲ್ಲಿ unpaired electrons, 3 electron ಅಂದರೆ unpaired electron ಇರುತ್ತೆ. So ಹಾಗಾಗಿ ಇದು paramagnetic ಆಗಿರುತ್ತೆ. ಸೊ 1 ಎಲೆಕ್ಟ್ರಾನ್ ಅಂದರೆ ಕೂಡ ಇದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ, ಹಾಗಾಗಿ ದಿಸ್ ಈಸ್ ಅ ಪ್ಯಾರಾಮ್ಯಾಗ್ನೆಟಿಕ್. 3 ಎಲೆಕ್ಟ್ರಾನ್ ಅಂದರೆ ಕೂಡ ಇಟ್ ಈಸ್ ಹ್ಯಾವಿಂಗ್ ಅ ಅನ್ಪೇರ್ಡ್ ಎಲೆಕ್ಟ್ರಾನ್, ಸೊ ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್. 2 ಎಲೆಕ್ಟ್ರಾನ್ ಅಂದರೆ ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ, ಹಾಗಾಗಿ ದಿಸ್ ವಿಲ್ ಬಿ ಡಯಾಮ್ಯಾಗ್ನೆಟಿಕ್. ಸೊ ಅಕಾರ್ಡಿಂಗ್ ಟು ದಿ ಕ್ವೆಶ್ಚನ್, which of the following species is diamagnetic in nature andre, it is the option C. Option C is the right answer. Why? Because it is having a paired electrons.
ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದರೆ ದಟ್ ಈಸ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದು ಪ್ಯಾರಾಮ್ಯಾಗ್ನೆಟಿಕ್ ಆಗಿರುತ್ತೆ. ಓಕೆ, ಆ್ಯಂಡ್ ದಿಸ್ ಕ್ವೆಶ್ಚನ್ ವಾಸ್ ಆಸ್ಡ್ ಇನ್ JEE ಮೇನ್ಸ್ ಇನ್ ದ ಇಯರ್ 2003 ಕೇಳಿದರು ಇದೇ ಕ್ವೆಶ್ಚನ್. ಓಕೆ, now let's move on to the next question. Based on lattice energy and other factors, which one of the following alkali metal chlorides is expected to have the highest melting point? So on the basis of lattice energy and other factors na consider ಮಾಡಿ, all these are alkali metals which belongs to the group 1. So alkali metal chlorides, so ಈ ಥರ questions ಕೇಳ್ತಾರೆ. ದೇ ನೀಡ್ ನಾಟ್ ಆಸ್ಕ್ ಯು ಆಲ್ವೇಸ್ ಕ್ಲೋರೈಡ್ಸೇ ಕೇಳಲ್ಲ. ಈ ಕ್ಲೋರೈಡ್ಸ್ ಜಾಗದಲ್ಲಿ ಬ್ರೋಮೈಡ್ಸ್ ಕೇಳ್ಬೋದು, ಅಯೋಡೈಡ್ಸ್ ಕೇಳ್ಬೋದು, ಫ್ಲೂರೈಡ್ಸ್ ಕೇಳ್ಬೋದು. ಈ ಥರ ಕ್ವೆಶ್ಚನ್ ಕಂಪಲ್ಸರಿಯಾಗಿ ಕೇಳ್ತಾರೆ. ಈಸ್ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ ದಿ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್. ಸೊ ಇಷ್ಟು ಕಂಪೌಂಡ್ಸಲ್ಲಿ ಯಾವುದು ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಇದೆ ಅಂತ ವಿ ಹ್ಯಾವ್ ಟು ಫೈಂಡ್ ಔಟ್. ಸೊ ರಿಮೆಂಬರ್ ದಿಸ್, ಈ ಥರ ಕ್ವೆಶ್ಚನ್ ಕೇಳ್ತಾರೆ. ಕ್ಲೋರೈಡ್ಸೇ ಕೇಳೋದಿಲ್ಲ, ಕ್ಲೋರೈಡ್ಸ್ ಕೇಳ್ಬೋದು, ಬ್ರೋಮೈಡ್ಸ್ ಕೇಳ್ಬೋದು, ಅಯೋಡೈಡ್ಸ್ ಕೇಳ್ಬೋದು, ಫ್ಲೂರೈಡ್ಸ್ ಕೂಡ ಕೇಳ್ಬೋದು. ಅದರ ಟ್ರೆಂಡ್ ವಿ ಹ್ಯಾವ್ ಟು ನೋ ಅಬೌಟ್ ದಿ ಟ್ರೆಂಡ್. ಮೆಲ್ಟಿಂಗ್ ಪಾಯಿಂಟ್ ಕೇಳ್ತೀರಲ್ಲ, ಮೆಲ್ಟಿಂಗ್ ಪಾಯಿಂಟ್ ಆ ಟ್ರೆಂಡ್ ಇದೆಯಲ್ಲ, ರಿಯಾಕ್ಟಿವಿಟಿ, ದಟ್ ವಿ ಹ್ಯಾವ್ ಟು ನೋ ಸೀರೀಸ್. ಸೊ ದಿಸ್ ವಾಸ್ ಆಸ್ಡ್ ಇನ್ ದ ಇಯರ್ 2005 JEE ಮೇನ್ಸಲ್ಲಿ 2005 ಈ ಕ್ವೆಶ್ಚನ್ ಕೇಳಿದರು. ಸೊ ಆಪ್ಷನ್ಸ್ ಆರ್: ಆಪ್ಷನ್ ಎ ರುಬಿಡಿಯಂ ಕ್ಲೋರೈಡ್ RbCl, ಆಪ್ಷನ್ ಬಿ ಇಸ್ KCl potassium chloride, ಆಪ್ಷನ್ ಸಿ ಇಸ್ sodium chloride and ಆಪ್ಷನ್ ಡಿ ಇಸ್ lithium chloride. ಸೊ ಆ ಮೆಲ್ಟಿಂಗ್ ಪಾಯಿಂಟ್ ಟ್ರೆಂಡ್ ಗೊತ್ತಾದರೆ ವಿ ಕ್ಯಾನ್ ಈಸಿಲಿ ಸಾಲ್ವ್ ದಿಸ್ ಕ್ವೆಶ್ಚನ್. ಓಕೆ, ಸೊ ಯಾವುದು ಜಾಸ್ತಿ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಅನ್ನೋದು ಒಂದು ಟ್ರೆಂಡ್, ಒಂದು ರಿಯಾಕ್ಟಿವಿಟಿ ಸೀರೀಸ್ ಇದೆ. ಸೊ ಅಕಾರ್ಡಿಂಗ್ ಟು ವಿಚ್, ಸೊ ಇಫ್ ಐ ಟ್ರೆಂಡ್ನ ನಾವು ಫಾಲೋ ಮಾಡ್ತೀವಂದರೆ ಇಟ್ ಡಿಪೆಂಡ್ಸ್ ಆನ್ 2 ಫ್ಯಾಕ್ಟರ್ಸ್. ಒನ್ ಇಸ್ ಕೋವಲೆಂಟ್ ಫ್ಯಾಕ್ಟರ್. ಸೊ ಪ್ರತಿಯೊಂದು ಟ್ರೆಂಡ್ಸ್ನ ನಾವೇನು ಫಾಲೋ ಮಾಡ್ತೀವಿ ಅದು 2 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಕೋವಲೆಂಟ್ ಫ್ಯಾಕ್ಟರ್, ಇನ್ನೊಂದು ಲ್ಯಾಟಿಸ್ ಎನರ್ಜಿ. ಓಕೆ, ಸೊ ಕೋವಲೆಂಟ್ ಫ್ಯಾಕ್ಟರ್ ಎಷ್ಟು ಕಡಿಮೆ ಇರುತ್ತೋ ಅಥವಾ ಲ್ಯಾಟಿಸ್ ಎನರ್ಜಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಯಾವುದೇ ಒಂದು ಟ್ರೆಂಡ್ ಬರಿತೀವಿ, ದಿಸ್ ಇಸ್ ಮೋರ್ ದ್ಯಾನ್ ದಿಸ್ ಇಸ್ ಲೆಸ್ ದ್ಯಾನ್, ದಿಸ್ ಇಸ್ ಮೋರ್, ರುಬಿಡಿಯಂ ಕ್ಲೋರೈಡ್ ಇಸ್ ಮೋರ್ ದ್ಯಾನ್ ಸೀಸಿಯಂ ಕ್ಲೋರೈಡ್ ಅಂದ್ಕೊಂಡು ಒಂದು ಟ್ರೆಂಡ್ ಬರ್ಕೊಂಡು ಹೋಗ್ತೀವಲ್ಲ, ಸೊ ಅದು ಇಟ್ ಡಿಪೆಂಡ್ಸ್ ಆನ್ 2 ಫ್ಯಾಕ್ಟರ್ಸ್, ಕೋವಲೆಂಟ್ ಫ್ಯಾಕ್ಟರ್ ಮೇಲೆ ಮತ್ತು ಲ್ಯಾಟಿಸ್ ಎನರ್ಜಿ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಐ ಆಮ್ ಕನ್ಸಿಡರಿಂಗ್ ದಿ ಲ್ಯಾಟಿಸ್ ಎನರ್ಜಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದ್ರ ಮೇಲಿದೆ, ಕೋವಲೆಂಟ್ ಫ್ಯಾಕ್ಟರ್ ಅಂದರೆ ಎಷ್ಟು ಕಡಿಮೆ ಕೋವಲೆಂಟ್ ಫ್ಯಾಕ್ಟರ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದನ್ನು ನಾವು ಮೆಲ್ಟಿಂಗ್ ಪಾಯಿಂಟ್ ಫೈಂಡ್ ಔಟ್ ಮಾಡೋದಕ್ಕೆ ದೇರ್ ಇಸ್ ಎ ಟ್ರೆಂಡ್ ಅಲ್ಲ, ಅದಕ್ಕೊಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಜಸ್ಟ್ ಫಾಲೋ ದಿಸ್ ಟ್ರೆಂಡ್, ಜಸ್ಟ್ ಲರ್ನ್ ದಿಸ್. ಓಕೆ, ಸೊ ಮೆಲ್ಟಿಂಗ್ ಪಾಯಿಂಟ್ಗೆ ಒಂದು ಟ್ರೆಂಡ್ ಇದೆ. ಸೊ ಅಕಾರ್ಡಿಂಗ್ ಟು ದೇರ್ ಅರೇಂಜ್ಮೆಂಟ್ ಇನ್ ದ ಪೀರಿಯಾಡಿಕ್ ಟೇಬಲ್, ಸೊ ಸೋಡಿಯಂ ಕ್ಲೋರೈಡ್, potassium chloride, sodium chloride will always have the melting point greater than potassium chloride, which is in turn greater than rubidium chloride, greater than cesium chloride, in turn greater than lithium chloride. ನೋಡಿ, ಈ ಟ್ರೆಂಡ್ನ ನೀವು ಓದಬೇಕು ಅಷ್ಟೇ. ಸೋಡಿಯಂ ಕ್ಲೋರೈಡ್ ವಿಲ್ ಹ್ಯಾವ್ ದಿ highest melting point than potassium chloride, in turn will be having the highest melting point than rubidium chloride, in turn will be having the highest melting point than the cesium chloride, and will be having the highest melting point than lithium chloride. So same series ನಾವು ಫಾಲೋ ಮಾಡ್ಬೋದು ಫಾರ್ ಬ್ರೋಮೈಡ್ಸ್ ಆಲ್ಸೋ. ಸೊ ಮೆಟಾಲಿಕ್ ಬ್ರೋಮೈಡ್ಸ್ ಕೂಡ ಸೇಮ್ ಸೀರೀಸ್. ಸೊ ಇಫ್ ಇನ್ ದಿ ಕ್ವೆಶ್ಚನ್, ಸೊ ಇದೇ ಕ್ವೆಶ್ಚನಲ್ಲಿ based on the lattice energy and other factors, which one of the following alkali metal bromides ಅಂತ ಕೇಳಿದ್ರು ಕೂಡ we have to follow the same series. ಕ್ಲೋರೈಡ್ಸ್ಗೆ ಬ್ರೋಮೈಡ್ಸ್ಗೆ ಇದೇ ಸೀರೀಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಆ್ಯಂಡ್ ಅಯೋಡೈಡ್ಸ್ಗೆ ಕೇಳಿದ್ರೆ ಇಫ್ ಇಟ್ ಈಸ್ ಫಾರ್ ಅಯೋಡೈಡ್ಸ್ ಇಟ್ ಈಸ್ ದಿಸ್ ಸೀರೀಸ್. potassium iodide is greater than sodium iodide, greater than rubidium iodide, greater than cesium iodide, greater than lithium iodide. And if it is for fluorides, sodium fluoride is greater than potassium fluoride, is greater than lithium fluoride, is greater than rubidium fluoride, in turn greater than cesium fluoride. ನೋಡಿ, ಸೊ ಇಲ್ಲಿ ರಿಯಾಕ್ಟಿವಿಟಿ ಸೀರೀಸ್ ಏನಿದೆ ಇದು ಟ್ರೆಂಡು. ಸೊ ಕ್ಲೋರೈಡ್ಸ್ಗೆ ಇದೇ ಟ್ರೆಂಡ್ನ ಫಾಲೋ ಮಾಡ್ತೀವಿ. ಜಸ್ಟ್ ರೀಡ್ ದಿಸ್. ಓಕೆ, ಸೋಡಿಯಂ ಕ್ಲೋರೈಡ್ ವಿಲ್ ಹ್ಯಾವ್ highest melting point than potassium chloride,
will in turn have the highest melting point than rubidium chloride, will be having the highest melting point than cesium chloride, and cesium chloride will be having greater melting point than lithium chloride. ಅದೇ ಬ್ರೋಮೈಡ್ಸ್ಗೂ ಕೂಡ ಸೇಮ್ ಇದೇ ಟ್ರೆಂಡ್ನ ಫಾಲೋ ಮಾಡ್ತೀವಿ. ಅಯೋಡೈಡ್ಸ್ಗೆ ಲುಕ್ ಆಟ್ ದಿಸ್, ದೇರ್ ಇಸ್ ಒನ್ ಡಿಫ್ರೆನ್ಸ್. ಅಯೋಡೈಡ್ಸಲ್ಲಿ ಏನು ಅಂದರೆ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಎಕ್ಸ್ಚೇಂಜ್ ಆಗಿದೆ ಅಷ್ಟೇ. ಸೊ ಪೊಟ್ಯಾಷಿಯಮ್ ಫಸ್ಟ್ ಬರಿತೀನಿ, ಸೋಡಿಯಮ್ನ ಸೆಕೆಂಡ್ ಬರಿತೀನಿ. ದಟ್ ಈಸ್ ದಿ ಓನ್ಲಿ ಡಿಫ್ರೆನ್ಸ್. Potassium iodide will have the greater melting point than sodium iodide, and rest of the same is the same. The rest of the thing is the same. ಇದೆಲ್ಲ ಸೇಮ್ ಹಾಗೆ ಇರುತ್ತೆ reactivity series. Rubidium iodide will be more than cesium iodide will be more than lithium iodide. Only difference ಅಂದರೆ ಸೋಡಿಯಂ ಪೊಟ್ಯಾಷಿಯಮ್ ಅಲ್ಲಿ ಇಂಟರ್ಚೇಂಜ್ ಆಗಿದೆ ಅಷ್ಟೇ. ಓಕೆ, ಸಪೋಸ್ ಫ್ಲೂರೈಡ್ಸ್ ಕೇಳಿದ್ರೆ, ಸೊ ಇದು ಏನಿದೆ ಫಸ್ಟ್ ಟ್ರೆಂಡ್ ಇದೆಯಲ್ಲ ಈ ಸೋಡಿಯಮ್ದು, ಇಟ್ ಈಸ್ ದ ಸೇಮ್ ಥಿಂಗ್. ಸೋಡಿಯಂ ಫ್ಲೂರೈಡ್ is greater than potassium fluoride ಅಂತ ಬರಿತೀರಾ. ಲಿಥಿಯಂ ಫ್ಲೂರೈಡ್, ಕೊನೆಯಲ್ಲಿ ಲಿಥಿಯಂ ಫ್ಲೂರೈಡ್ ಇದೆಯಲ್ಲ, ಸೊ ಲಿಥಿಯಮ್ನ ಯು ಹ್ಯಾವ್ ಟು ಪ್ಲೇಸ್ ಇಟ್ ಆಫ್ಟರ್ ಪೊಟ್ಯಾಷಿಯಮ್. ಪೊಟ್ಯಾಷಿಯಮ್ ಆದಮೇಲೆ ಲಿಥಿಯಂ ಫ್ಲೂರೈಡ್ ಅಂತ ಒಂದು ಮಧ್ಯ ಸೇರಿಸ್ತೀರಾ. ದ ರೆಸ್ಟ್ ಇಸ್ ದ ಸೇಮ್, ರುಬಿಡಿಯಂ ಫ್ಲೂರೈಡ್ ಆ್ಯಂಡ್ ಸೀಸಿಯಂ ಫ್ಲೂರೈಡ್. ಸೊ ಅಷ್ಟೇ ಡಿಫ್ರೆನ್ಸ್. ಓಕೆ, ಸೊ ಇದು ಕ್ಲೋರೈಡ್ಸ್, ಬ್ರೋಮೈಡ್ಸ್, ಅಯೋಡೈಡ್ಸ್, ಫ್ಲೂರೈಡ್ಸ್ ಯಾವ್ದು ಬೇಕಾದ್ರೂ ಕೇಳ್ಬೋದು. ಸೊ ಹಾಗಾಗಿ ಈ ರಿಯಾಕ್ಟಿವಿಟಿ ಸೀರೀಸ್, ಈ ಅರೇಂಜ್ಮೆಂಟ್ ಅಕಾರ್ಡಿಂಗ್ ಟು ದೇರ್ ಮೆಲ್ಟಿಂಗ್ ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಅಯೋಡೈಡ್ಸಲ್ಲಿ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಪೊಸಿಷನ್ ಮಾತ್ರ ಇಂಟರ್ಚೇಂಜ್ ಆಗಿದೆ. ಫ್ಲೂರೈಡ್ಸಲ್ಲಿ ಏನು ಮಾಡ್ತೀರಾ, ಸೋಡಿಯಂ ಪೊಟ್ಯಾಷಿಯಮ್ ಎರಡು ಆಗಿದ ತಕ್ಷಣ ಲಿಥಿಯಂ ಫ್ಲೂರೈಡ್ನ ಬರಿತೀರಾ. ದ ರೆಸ್ಟ್ ಆಫ್ ಆಲ್ ಈಸ್ ದಿ ಸೇಮ್. ಓಕೆ, ಸೊ ಅಕಾರ್ಡಿಂಗ್ ಟು ದಿಸ್ ಕ್ವೆಶ್ಚನ್, ಈ ಕ್ವೆಶ್ಚನ್ ಪ್ರಕಾರ ಈ ರಿಯಾಕ್ಟಿವಿಟಿ ಸೀರೀಸ್ನ ನೋಡಿದಾಗ ಬೇಸ್ಡ್ ಆನ್ ದಿ ಲ್ಯಾಟಿಸ್ ಎನರ್ಜಿ ಮತ್ತು ಅದರ್ ಫ್ಯಾಕ್ಟರ್ಸ್ನ ನಾವು ಕನ್ಸಿಡರ್ ಮಾಡಿದಾಗ ಆಲ್ಕಲಿ ಮೆಟಲ್ ಕ್ಲೋರೈಡ್ಸ್ ಈಸ್ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್. ಸೊ ಇದರಲ್ಲಿ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಯಾವುದಕ್ಕಿದೆ ಅಂದರೆ ಇಟ್ ಇಸ್ ದಿ ಸೋಡಿಯಂ ಕ್ಲೋರೈಡ್. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಆನ್ ಥರ್ಮಲ್ ಡಿಕಂಪೋಸಿಷನ್ yields a basic as well as acidic oxides? ನೋಡಿ, ಸೊ ಇಲ್ಲೊಂದು ಕೆಲವೊಂದು ಕಂಪೌಂಡ್ಸ್ ಕೊಟ್ಟಿದ್ದಾರೆ. ಸೊ ಯಾವುದು ಥರ್ಮಲ್ ಡಿಕಂಪೋಸಿಷನ್ ಆದಾಗ, ವೆನ್ ಯು ಆರ್ ಸಪ್ಲೈಯಿಂಗ್ ಈಟ್, ಥರ್ಮಲ್ ಡಿಕಂಪೋಸ್ ಆದಾಗ ವಿಚ್ ವಿಲ್ ಗಿವ್ ಬೇಸಿಕ್ ಆಕ್ಸೈಡ್ಸ್ ಆಸ್ ವೆಲ್ ಆಸ್ ಅಸಿಡಿಕ್ ಆಕ್ಸೈಡ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ದಿಸ್ ಕ್ವೆಶ್ಚನ್ ವಾಸ್ ಆಸ್ಡ್ ಇನ್ JEE ಮೇನ್ಸ್ ಇನ್ ದ ಇಯರ್ 2012. 2012 ಈ ಪ್ರಶ್ನೆ ಕೇಳಿದರು. ಸೊ ವಾಟ್ ವಿ ಹ್ಯಾವ್ ಟು ಡೂ, ಅದನ್ನು ಹೀಟ್ ಸಪ್ಲೈ ಮಾಡಿ ಆಲ್ ದೀಸ್ ಕಂಪೌಂಡ್ಸ್ ದೇ ಹ್ಯಾವ್ ಟು ಅಂಡರ್ಗೋ ಡಿಕಂಪೋಸಿಷನ್. ಆಪ್ಷನ್ ಎ NaNO3, ಆಪ್ಷನ್ ಬಿ KClO3, ಆಪ್ಷನ್ ಸಿ CaCO3, ಆಪ್ಷನ್ ಡಿ NH4NO3. ಸೊ ಲೆಟ್ಸ್ ಸಿ, ಥರ್ಮಲ್ ಡಿಕಂಪೋಸಿಷನ್ ಆದಾಗ ಏನಾಗಿ ಡಿಕಂಪೋಸ್ ಆಗುತ್ತೆ ಅಂತ ಫಸ್ಟ್ ನೋಡೋಣ. ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಬೇಸಿಕ್ ಆಕ್ಸೈಡ್ ಮತ್ತು ಅಸಿಡಿಕ್ ಆಕ್ಸೈಡ್ಸ್ ಎರಡೂ ಕೊಡುವಂಥ ಕಂಪೌಂಡ್ ಯಾವುದು ಅಂತ. ಫೈನ್. ಸೊ ಸೋಡಿಯಂ NaNO3, ಸೋಡಿಯಂ ನೈಟ್ರೇಟ್. ಸೊ NaNO3 thermal decomposition ಆದಾಗ when you are supplying heat to this will decompose to give NaNO2 plus O2. NaNO2 plus O2 ಆಗಿ ಅದು ಡಿಕಂಪೋಸ್ ಆಗುತ್ತೆ. The next one is KClO3, potassium chlorate. KClO3 ಇದು ಡಿಕಂಪೋಸ್ ಆದಾಗ KCl plus O2 ಆಗಿ ಡಿಕಂಪೋಸ್ ಆಗುತ್ತೆ. ಓಕೆ, CaCO3, ಕ್ಯಾಲ್ಶಿಯಂ ಕಾರ್ಬೋನೇಟ್. ಸೊ ಇದು ಥರ್ಮಲ್ ಡಿಕಂಪೋಸಿಷನ್ ಆಗ್ತಾ ಇದೆ ಅಂದರೆ ವೆನ್ ಯು ಆರ್ ಸಪ್ಲೈಯಿಂಗ್ ಈಟ್ ಟು ದಿಸ್, CaO ಪ್ಲಸ್ CO2 ಆಗಿ ಡಿಕಂಪೋಸ್ ಆಗ್ತಾ ಇದೆ. ನೆಕ್ಸ್ಟ್ ಈಸ್ NH4NO3, ಅಮೋನಿಯಂ ನೈಟ್ರೇಟ್. NH4NO3 ಡಿಕಂಪೋಸ್ ಆದಾಗ ದಿಸ್ ವಿಲ್ ಡಿಕಂಪೋಸ್ ಗಿವಿಂಗ್ ನೈಟ್ರಸ್ ಆಕ್ಸೈಡ್ N2O plus 2 molecules of water. ಸೊ ಈ ರೀತಿ ಅದು ಡಿಕಂಪೋಸ್ ಆಗುತ್ತೆ. ಸೊ ಈ ಎಲ್ಲ ಕಂಪೌಂಡ್ಸ್ನ ನೀವು ಅಬ್ಸರ್ವ್ ಮಾಡಿದ್ರೆ ಕ್ವೆಶ್ಚನಲ್ಲಿ ಕೇಳಿರೋದು ಯಾವುದು ಡಿಕಂಪೋಸ್ ಆದಾಗ ಅಸಿಡಿಕ್ ಆಕ್ಸೈಡ್ ಮತ್ತು ಬೇಸಿಕ್ ಆಕ್ಸೈಡ್ಸ್ನ ಕೊಡುತ್ತೆ ಅಂತ. ಸೊ ವೆನ್ ಎವರ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆಫ್ ಫಾರ್ಮ್ ಅದನ್ನು ಅಸಿಡಿಕ್ ಆಕ್ಸೈಡ್ಸ್ ಅಂತ ಹೇಳ್ತೀವಿ. ಮೆಟಾಲಿಕ್ ಆಕ್ಸೈಡ್ಸ್, ಮೆಟಲ್ ಜೊತೆ ಫಾರ್ಮ್ ಆಗಿರೋ ಆಕ್ಸೈಡ್ನ ಬೇಸಿಕ್ ಆಕ್ಸೈಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಎರಡು ಫಾರ್ಮ್ ಆಗಿರಬೇಕು, ಆಸಿಡಿಕ್ ಆಕ್ಸೈಡ್ಸ್ ಆ್ಯಂಡ್ ಬೇಸಿಕ್ ಆಕ್ಸೈಡ್ಸ್ ಎರಡು ಫಾರ್ಮ್ ಆಗಿರುವಂಥ ಕಂಪೌಂಡ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ CO2 ಕಾರ್ಬೋನೇಟ್, ದಿಸ್ ಈಸ್ ಅ ಕಾರ್ಬನ್ ಡೈಆಕ್ಸೈಡ್, ದಿಸ್ ಈಸ್ ಅ acidic oxide, isn't it?
ಸೊ ನಾನ್ ಮೆಟಲ್ ಜೊತೆ ಫಾರ್ಮ್ ಆಗಿರೋ ಆಕ್ಸೈಡ್ನ ಅಸಿಡಿಕ್ ಆಕ್ಸೈಡ್ ಅಂತ ಹೇಳ್ತೀವಿ. ಮೆಟಲ್ ಜೊತೆ ಫಾರ್ಮ್ ಆಗಿರೋ ಆಕ್ಸೈಡ್ನ ನಾವು ಬೇಸಿಕ್ ಆಕ್ಸೈಡ್ ಅಂತ ಹೇಳ್ತೀವಿ. ಓಕೆ, ಸೊ ಅಸಿಡಿಕ್ ಬೇರೆ ಎಲ್ಲ ರಿಯಾಕ್ಷನ್ಸ್ ಅಬ್ಸರ್ವ್ ಮಾಡಿ, ಬೇಸಿಕ್ ಆಕ್ಸೈಡ್ ಮತ್ತು ಅಸಿಡಿಕ್ ಆಕ್ಸೈಡ್ ಎರಡೂ ಕೂಡ ಎಲ್ಲೂ ಫಾರ್ಮ್ ಆಗಿಲ್ಲ. ಓಕೆ, ಸೊ ಹಾಗಾಗಿ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ CaCO3. ಇದರಲ್ಲಿ ಬೇಸಿಕ್ ಆಕ್ಸೈಡ್ ಮತ್ತು ಅಸಿಡಿಕ್ ಆಕ್ಸೈಡ್ ಎರಡೂ ಕೂಡ ಇಲ್ಲಿ ಫಾರ್ಮ್ ಆಗ್ತಾ ಇದೆ. ಓಕೆ, ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ C. CaCO3 is the right answer. Okay, so this question was asked in JEE Mains 2012 ಅಲ್ಲಿ ಕೇಳಿದ್ರು. Next question, which one of the following alkaline earth metal sulfates has its hydration enthalpy greater than its lattice enthalpy? So ಇದೆಲ್ಲ alkaline earth metals which belongs to the S block elements group 2. ಸೊ ಅದಕ್ಕೆ ಸೇರಿರೋಂಥ ಎಲಿಮೆಂಟ್ಸ್ ಇದು. ಸೊ ಇಲ್ಲಿ ಹೈಡ್ರೇಷನ್ ಎಂಥಾಲ್ಪಿ ಯಾವುದಕ್ಕೆ ಜಾಸ್ತಿ ಇದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ ಅಸ್ ಸಿ. ಸೊ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಆಪ್ಷನ್ಸಲ್ಲಿ ನೋಡಿ, ಇಟ್ ಈಸ್ ಆಪ್ಷನ್ ಎ ಬೇರಿಯಂ ಸಲ್ಫೇಟ್, ಆಪ್ಷನ್ ಬಿ ಸ್ಟ್ರಾನ್ಷಿಯಂ ಸಲ್ಫೇಟ್, ಆಪ್ಷನ್ ಸಿ ಕ್ಯಾಲ್ಶಿಯಂ ಸಲ್ಫೇಟ್ ಆ್ಯಂಡ್ ಆಪ್ಷನ್ ಡಿ ಬೆರಿಲಿಯಂ ಸಲ್ಫೇಟ್ ಇದೆ. ಸೊ ಇಫ್ ಯು ಕ್ಯಾನ್ ಅಬ್ಸರ್ವ್, ಎಲ್ಲದರಲ್ಲೂ ಆ್ಯಸಿಡ್ ರ್ಯಾಡಿಕಲ್ ಅಥವಾ ಆ್ಯನಯಾನ್ಸ್ ಇಟ್ ಈಸ್ ದ ಸೇಮ್ ಸಲ್ಫೇಟ್, ಬರೀ ಕ್ಯಾಟಯಾನ್ಸ್ ಮಾತ್ರ ಅಥವಾ ಬೇಸಿಕ್ ರ್ಯಾಡಿಕಲ್ ಮಾತ್ರ ಚೇಂಜ್ ಆಗಿದೆ, ಇಸ್ಂಟ್ ಇಟ್? ಬಟ್ ಕ್ವೆಶ್ಚನಲ್ಲೂ ದೇ ಹ್ಯಾವ್ ಮೆನ್ಷನ್ಡ್ ಆಲ್ಕಲೈನ್ ಅರ್ತ್ ಮೆಟಲ್ ಸಲ್ಫೇಟ್ಸ್ ಹ್ಯಾಸ್ ಇಟ್ಸ್ ಹೈಡ್ರೇಷನ್ ಎನರ್ಜಿ ಗ್ರೇಟರ್ ದ್ಯಾನ್ ಇಸ್ ಲ್ಯಾಟಿಸ್ ಎಂಥಾಲ್ಪಿ ಅಂತ ಕೇಳ್ತಾ ಇದ್ದಾರೆ. ಸೊ ಆ್ಯಸಿಡ್ ರ್ಯಾಡಿಕಲ್ ಎಲ್ಲದರಲ್ಲೂ ಸೇಮ್ ಕಾಮನ್ ಆಗಿದೆ, ಬೇಸಿಕ್ ರ್ಯಾಡಿಕಲ್ಸ್ ಮಾತ್ರ ಚೇಂಜ್ ಆಗಿದೆ. ಯಾವುದಕ್ಕೆ ಹೈಡ್ರೇಷನ್ ಎಂಥಾಲ್ಪಿ ಜಾಸ್ತಿ ಇದೆ ಅಂತ ಕೇಳ್ತಾ ಇದ್ದಾರೆ. ಆ್ಯಂಡ್ ದಿಸ್ ಕ್ವೆಶ್ಚನ್ ವಾಸ್ ಆಸ್ಡ್ ಇನ್ JEE Mains ಇನ್ ದ ಇಯರ್ 2015. ಸೊ ವೆರಿ ರೀಸೆಂಟಾಗಿ ಈ ಕ್ವೆಶ್ಚನ್ನ ಕೇಳಿದರು. ಲೆಟ್ ಅಸ್ ಸಾಲ್ವ್ ಇಟ್. ಸೊ ಇಫ್ ಯು ಕನ್ಸಿಡರ್ ಕಾರ್ಬೋನೇಟ್ ರ್ಯಾಡಿಕಲ್ CO3 2- ಅಥವಾ ಸಲ್ಫೇಟ್ ರ್ಯಾಡಿಕಲ್ನ ನೀವು ಕನ್ಸಿಡರ್ ಮಾಡಿದ್ರೆ, ದೀಸ್ ಆರ್ ಆಲ್ ಲಾರ್ಜ್ ಅಯಾನ್ಸ್, ಲಾರ್ಜ್ ಆ್ಯನಯಾನ್ಸ್. ಓಕೆ, ಸೊ ಇದೆಲ್ಲ ಬಿಗರ್ ಲಾರ್ಜ್ ಆ್ಯನಯಾನ್ಸ್ ಆಗಿರುತ್ತೆ. ಕಾರ್ಬೋನೇಟ್ ರ್ಯಾಡಿಕಲ್ ಅಥವಾ ಸಲ್ಫೇಟ್ ರ್ಯಾಡಿಕಲ್ಸ್ ಇದ್ದಾಗ ಆ್ಯಸಿಡ್ ರ್ಯಾಡಿಕಲ್ ಆಗಿ ಅದು ಲಾರ್ಜ್ ಆ್ಯನಯಾನ್ಸ್ ಆಗಿರುತ್ತೆ. ಸೊ ಇಷ್ಟು ಲಾರ್ಜ್ ಆ್ಯನಯಾನ್ಸ್ ಇದ್ದಾಗ ಅದ್ರ ಜೊತೆ ಯಾವುದೇ ಬೇಸಿಕ್ ರ್ಯಾಡಿಕಲ್ಸ್ ಇದ್ದರೂ ಕೂಡ, ಸೊ ಆ್ಯಸಿಡ್ ರ್ಯಾಡಿಕಲ್ ಸಲ್ಫೇಟ್ ಅಥವಾ ಕಾರ್ಬೋನೇಟ್ ಆಗಿದ್ದರೆ ಅದು ಲಾರ್ಜ್ ಆ್ಯನಯಾನ್ಸ್ ಆಗಿರುತ್ತೆ. ಅದ್ರ ಜೊತೆ ಬೇರೆ ಬೇರೆ ಬೇಸಿಕ್ ರ್ಯಾಡಿಕಲ್ಸ್ ಇದ್ದರೂ ಕೂಡ ಇಫ್ ಇಟ್ ಡಸಂಟ್ ಮೇಕ್ ಮಚ್ ಡಿಫ್ರೆನ್ಸ್, ಅದರ ಲ್ಯಾಟಿಸ್ ಎನರ್ಜಿ ಅಷ್ಟಾಗಿ ಚೇಂಜ್ ಆಗೋದಿಲ್ಲ. ಓಕೆ, ಲ್ಯಾಟಿಸ್ ಎನರ್ಜಿ ಏನಾಗುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ ಅಥವಾ ಡಸಂಟ್ ಚೇಂಜ್ ಮಚ್. ಓಕೆ, ಬಿಕಾಸ್ ಆಫ್ ದಿ ಲಾರ್ಜರ್ ಆ್ಯನಯಾನ್ಸ್. ಓಕೆ, ರಿಮೆಂಬರ್, ಸೊ ಇಲ್ಲಿ ಸಲ್ಫೇಟ್ ರ್ಯಾಡಿಕಲ್ ಆಗಿರ್ಬೋದು, ಕಾರ್ಬೋನೇಟ್ ರ್ಯಾಡಿಕಲ್ ಆಗಿರ್ಬೋದು, ಆ್ಯಸಿಡ್ ರ್ಯಾಡಿಕಲ್ ಆಗಿದ್ದಾಗ ಅದರ ಜೊತೆ ಯಾವುದೇ ಬೇಸಿಕ್ ರ್ಯಾಡಿಕಲ್ ಇದ್ದರೂ ಕೂಡ ಇದು ಲಾರ್ಜ್ ಆ್ಯನಯಾನ್ ಆಗಿರೋದ್ರಿಂದ ಸಲ್ಫೇಟ್ ಅಥವಾ ಕಾರ್ಬೋನೇಟ್ ಲಾರ್ಜ್ ಆ್ಯನಯಾನ್ಸ್ ಆಗಿರುತ್ತೆ. ಹಾಗಾಗಿ ಯಾವುದೇ ಬೇಸಿಕ್ ರ್ಯಾಡಿಕಲ್ಸ್ ಇದ್ದರೂ ಕೂಡ ಲ್ಯಾಟಿಸ್ ಎನರ್ಜಿ ಅಷ್ಟಾಗಿ ಚೇಂಜ್ ಆಗೋದಿಲ್ಲ. ಓಕೆ, ಸೊ ಹೈಡ್ರೇಷನ್ ಎನರ್ಜಿ ಏನಾಗುತ್ತೆ? ಹೈಡ್ರೇಷನ್ ಎನರ್ಜಿ ಅಂದ್ರೇನು? ಐ ಟೋಲ್ಡ್ ಯು. ಹೈಡ್ರೇಷನ್ ಎನರ್ಜಿ ಈ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡಿದಾಗ ನಾನು ನಿಮ್ಗೆ ಹೇಳಿದ್ದೆ, ಹೈಡ್ರೇಷನ್ ಎನರ್ಜಿ ಡಿಪೆಂಡ್ಸ್ ಆನ್ ದಿ ಸೈಜ್ ಆಫ್ ದಿ ಅಯಾನ್ಸ್ ಅಲ್ವಾ. ಸೊ ಯಾವುದಿರುತ್ತೋ ಅದರ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಅಯಾನ್ಸ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅಯಾನ್ಸ್ ಸೈಜ್ ಚಿಕ್ಕದಿದ್ದರೆ ಅದ್ರ ಸುತ್ತ ಜಾಸ್ತಿ ವಾಟರ್ ಮಾಲಿಕ್ಯೂಲ್ಸ್ ಅಕ್ಯುಮುಲೇಟ್ ಆಗುತ್ತೆ, ಹೈಡ್ರೇಷನ್ ಆಗುತ್ತೆ ಅಲ್ವಾ. ಸೊ ಸೈಜ್ ಆಫ್ ದಿ ಅಯಾನ್ ಜಾಸ್ತಿ ಇದ್ದರೆ ಕಡಿಮೆ ವಾಟರ್ ಮಾಲಿಕ್ಯೂಲ್ಸ್ ಅದ್ರ ಸುತ್ತ ಸರೌಂಡ್ ಆಗಿ ಹೈಡ್ರೇಷನ್ ಕಡಿಮೆ ಆಗುತ್ತೆ. ಸೊ ಸೈಜ್ ಆಫ್ ದಿ ಅಯಾನ್ ಕಡಿಮೆ ಇದ್ದರೆ ಅದ್ರ ಸುತ್ತ ಜಾಸ್ತಿ ವಾಟರ್ ಮಾಲಿಕ್ಯೂಲ್ಸ್ ಅಕ್ಯುಮುಲೇಟ್ ಆಗಿ ಹೈಡ್ರೇಷನ್ನ ಇನ್ಕ್ರೀಸ್ ಮಾಡುತ್ತೆ, ಇಸಂಟ್ ಇಟ್? ಸೊ ಹೈಡ್ರೇಷನ್ ಎನರ್ಜಿ ಡಿಪೆಂಡ್ಸ್ ಆನ್ ದಿ ಸೈಜ್ ಆಫ್ ದಿ ions. So ಹಾಗಾಗಿ hydration energy, this is inversely proportional to the size of the ions. Okay, ಸೊ ಇದ್ರ ಪ್ರಕಾರ ಸ್ಮಾಲರ್ ಸೈಜ್ ಆಫ್ ಅಯಾನ್ಸ್ ಇದ್ದರೆ ಅದ್ರ ಸುತ್ತ ಜಾಸ್ತಿ ವಾಟರ್ ಮಾಲಿಕ್ಯೂಲ್ಸ್ ಅಕಾಮಡೇಟ್ ಆಗಿ ಜಾಸ್ತಿ ಹೈಡ್ರೇಷನ್ ಆಗುತ್ತೆ, ಇಸಂಟ್ ಇಟ್? ಸೊ ನಮಗೆ ಗೊತ್ತಿರೋ ಸೀರೀಸ್ ಪ್ರಕಾರ, ಆಲ್ಕಲೈನ್ ಅರ್ತ್ ಮೆಟಲ್ ಸೀರೀಸ್ ಪ್ರಕಾರ ಬೆರಿಲಿಯಂ ಫಸ್ಟ್ ಬರುತ್ತೆ, ಮೆಗ್ನೀಷಿಯಮ್, ಕ್ಯಾಲ್ಶಿಯಂ, strontium. This is how they are arranged in the periodic table.
ಸೊ ಡೌನ್ ದಿ ಗ್ರೂಪ್ ಒಂದ್ರ ಕೆಳಗೆ ಈ ರೀತಿ ಅರೇಂಜ್ ಆಗಿದೆ ಸೆಕೆಂಡ್ ಗ್ರೂಪಲ್ಲಿ. ಡೌನ್ ದಿ ಗ್ರೂಪ್ ಅಂದರೆ ಫಸ್ಟ್ ಬರೋದು ಬೆರಿಲಿಯಂ, ಲೇಟ್ರಾನ್ ಮೆಗ್ನೀಷಿಯಮ್, ಲೇಟ್ರಾನ್ ಕ್ಯಾಲ್ಶಿಯಂ ಆ್ಯಂಡ್ ದೆನ್ ಸ್ಟ್ರಾನ್ಶಿಯಮ್. ಸೊ ಡೌನ್ ದಿ ಗ್ರೂಪ್ ಈ ರೀತಿ ಅರೇಂಜ್ ಆಗಿರುತ್ತೆ ಈ ಎಲ್ಲ ಎಲಿಮೆಂಟ್ಸ್. ಸೊ ಹಾಗಾಗಿ ಇಫ್ ಯು ಕ್ಯಾನ್ ಸಿ ದಿ ಅಟಾಮಿಕ್ ಸೈಜ್ ಇನ್ಕ್ರೀಸಸ್ ಆ್ಯಸ್ ವಿ ಮೂವ್ ಡೌನ್ ದಿ ಗ್ರೂಪ್ ಅಲ್ವಾ. ಸೊ ಒಂದ್ರ ಕೆಳಗೆ ಒಂದು ನಾವು ನೋಡ್ತಾ ಹೋದರೆ ಎಲಿಮೆಂಟ್ಸ್ ಅಟಾಮಿಕ್ ಸೈಜ್ ಏನಾಗುತ್ತೆ ಆ್ಯಸ್ ವಿ ಮೂವಿಂಗ್ ಡೌನ್ ದಿ ಗ್ರೂಪ್ ಇದರ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ಕಂಪೇರಿಟಿವ್ಲಿ ದಿ ಲೆಸ್ಸರ್ ಸೈಜ್ ಇರೋದು ಬೆರಿಲಿಯಂ, isn't it? So it is the beryllium which is having the smaller size. So beryllium smaller size ಆಗಿರೋದ್ರಿಂದ that will be having the highest hydration energy, isn't it? ಸೊ ಅದ್ರ ಸುತ್ತ ಜಾಸ್ತಿ ವಾಟರ್ ಮಾಲಿಕ್ಯೂಲ್ಸ್ ಅಕಾಮಡೇಟ್ ಆಗಿ ಹೈಡ್ರೇಷನ್ ಎನರ್ಜಿನ ಇನ್ಕ್ರೀಸ್ ಮಾಡುತ್ತೆ. ಓಕೆ, ಹೈಡ್ರೇಷನ್ ಎನರ್ಜಿ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ದಟ್ ವಿಲ್ ಓವರ್ಕಮ್ ದಿ ಲ್ಯಾಟಿಸ್ ಎನರ್ಜಿ. ಫೈನ್. ಸೊ ಹೈಡ್ರೇಷನ್ ಎನರ್ಜಿ ಜಾಸ್ತಿ ಆದಾಗ ದಟ್ ವಿಲ್ ಓವರ್ಕಮ್ ದಿ ಲ್ಯಾಟಿಸ್ ಎನರ್ಜಿ. ಸೊ ಹಾಗಾಗಿ ಈ ಆರ್ಡರ್ ಪ್ರಕಾರ ನೋಡಬೇಕು ಅಂದರೆ ಹೈಡ್ರೇಷನ್ ಎನರ್ಜಿ ಯಾವುದಕ್ಕೆ ಜಾಸ್ತಿ ಇರುತ್ತೆ, ವಿಚ್ ವಿಲ್ ಬಿ ಹ್ಯಾವಿಂಗ್ ದಿ ಸ್ಮಾಲರ್ ಸೈಜ್. ಸ್ಮಾಲರ್ ಸೈಜ್ ಇಲ್ಲಿ ಯಾವುದು, ಬೆರಿಲಿಯಂ, ಮೆಗ್ನೀಷಿಯಮ್, ಕ್ಯಾಲ್ಶಿಯಂ, ಸ್ಟ್ರಾನ್ಶಿಯಮಲ್ಲಿ ಆ್ಯಸ್ ವಿ ಮೂವ್ ಡೌನ್ ದಿ ಗ್ರೂಪ್ ಏನಾಗುತ್ತೆ, ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಬೆರಿಲಿಯಂ ವಿಲ್ ಬಿ ಹ್ಯಾವಿಂಗ್ ದಿ ಸ್ಮಾಲರ್ ಸೈಜ್, ಕರೆಕ್ಟ್. ಸೊ ಹಾಗಾಗಿ ಇಟ್ ಈಸ್ ದಿ ಬೆರಿಲಿಯಂ. ಸೊ ಡಸಂಟ್ ಮ್ಯಾಟರ್ ವೆದರ್ ಇಟ್ ಇಸ್ ಸಲ್ಫೇಟ್ ಆರ್ ಕಾರ್ಬೋನೇಟ್. ಸಲ್ಫೇಟ್ ಆಗಿದ್ರೂ ಕೂಡ ಸೇಮ್ ಆನ್ಸರ್, ಕಾರ್ಬೋನೇಟ್ ಆಗಿದ್ರೂ ಕೂಡ ಇಟ್ ಈಸ್ ದಿ ಸೇಮ್ ಆನ್ಸರ್. ದಿ ಆನ್ಸರ್ ಇಸ್ ಬೆರಿಲಿಯಂ ಸಲ್ಫೇಟ್. ಓಕೆ. Which one of the following alkaline earth metal sulfate has its hydration enthalpy greater than its lattice enthalpy? Hydration enthalpy ಯಾವುದಕ್ಕೆ ಜಾಸ್ತಿ ಇದೆ ಅಂತ ಕೇಳ್ತಾ ಇದ್ದಾರೆ. ಇಟ್ ಇಸ್ ಬೆರಿಲಿಯಂ ಸಲ್ಫೇಟ್. ಲ್ಯಾಟಿಸ್ ಎಂಥಾಲ್ಪಿ ಏನಾಗುತ್ತೆ, ಈ ಸಲ್ಫೇಟ್ ಅಥವಾ ಕಾರ್ಬೋನೇಟ್ ಇದ್ದಾಗ ಲ್ಯಾಟಿಸ್ ಎಂಥಾಲ್ಪಿ ಡಸಂಟ್ ಚೇಂಜ್ ಮಚ್, ಅದು ಕಾನ್ಸ್ಟೆಂಟ್ ಆಗಿರುತ್ತೆ ಬಿಕಾಸ್ ಆಫ್ ದಿ ಬಿಗರ್ ಸೈಜ್ ಆಫ್ ದಿ ಆನಿಯಾನ್, ಸಲ್ಫೇಟ್ ಅಥವಾ ಕಾರ್ಬೋನೇಟ್. ಸೊ ನಾವು ಹೈಡ್ರೇಷನ್ ಎಂಥಾಲ್ಪಿ ಕನ್ಸಿಡರ್ ಮಾಡಿದ್ರೆ which is having the smaller size will have the greater hydration enthalpy. So according to which beryllium ಮೊದಲಿರುತ್ತಲ್ವಾ when you compare with magnesium, calcium and strontium. So ಹಾಗಾಗಿ beryllium will be having the small size which in turn will be having the less hydration enthalpy. Okay. So next question. From the following statements hydrogen peroxide H2O2 ಅಂದರೆ hydrogen peroxide, choose the incorrect statement ಅಂತ ಕೇಳ್ತಾ ಇದ್ದಾರೆ. And this question was asked in JEE mains in the year 2017. 2017 ಅಲ್ಲಿ ಈ ಕ್ವೆಶ್ಚನ್ ಕೇಳಿದ್ರು, ವೆರಿ ರೀಸೆಂಟ್ಲಿ ಕೇಳಿದ್ದಾರೆ ನೋಡಿ. ಆಪ್ಷನ್ ಎ, ಇಟ್ ಹ್ಯಾಸ್ ಟು ಬಿ ಸ್ಟೋರ್ಡ್ ಇನ್ ಪ್ಲಾಸ್ಟಿಕ್ ಆರ್ ವ್ಯಾಕ್ಸ್ ಲೈನ್ಡ್ ಗ್ಲಾಸ್ ಬಾಟಲ್ಸ್ ಇನ್ ಡಾರ್ಕ್. ಓಕೆ. Option B, it has to be kept away from dust. Option C, it can act only as an oxidizing agent. Option D, it decomposes on exposure to light. So question ಏನು, ಹೈಡ್ರೋಜನ್ ಪೆರಾಕ್ಸೈಡ್ಗೆ ಸಂಬಂಧಪಟ್ಟ ಆಪ್ಷನ್ಸ್ ಇದು. ಯಾವ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ದಿಸ್ ಹೈಡ್ರೋಜನ್ ಪೆರಾಕ್ಸೈಡ್ ಇದೆಯಲ್ಲ, ದಿಸ್ ಈಸ್ ಅನ್ ಆಕ್ಸಿಡೈಸಿಂಗ್ ಆಸ್ ವೆಲ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ಓಕೆ. ಸೊ ಹೈಡ್ರೋಜನ್ ಪೆರಾಕ್ಸೈಡ್ ಯಾವ ರೀತಿ ಬರೀತೀರಾ, H2O2 ಅಂತ ಬರೀತೀರಾ. ಇದು ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಆಸ್ ವೆಲ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ಓಕೆ. ಇಟ್ ವಿಲ್ ಅಂಡರ್ಗೋ ಆಕ್ಸಿಡೇಷನ್ ಆಸ್ ವೆಲ್ ಆಸ್ ರಿಡಕ್ಷನ್. ಆಕ್ಸಿಡೈಸಿಂಗ್ ಏಜೆಂಟ್ ಆಸ್ ವೆಲ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ಓಕೆ. ಸೊ ಈ H2O2 ಯಾವ ರೀತಿ ಸ್ಟ್ರಕ್ಚರ್ ಇರುತ್ತೆ ಅಂದರೆ ಇಟ್ ಈಸ್ ಲೈಕ್ ದಿಸ್. ಸೊ ಈ ರೀತಿ ಸ್ಟ್ರಕ್ಚರ್ ಇರುತ್ತೆ, ಓಪನ್ ಬುಕ್ ಸ್ಟ್ರಕ್ಚರ್. ಸೊ ಈ ರೀತಿ ಸ್ಟ್ರಕ್ಚರ್ ಇರುತ್ತೆ H2O2. ಓಕೆ. ಸೊ ದಿಸ್ ವಿಚ್ ಈಸ್ ಆ್ಯಕ್ಟಿಂಗ್ ಆಸ್ ವೆಲ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್ ಆಸ್ ವೆಲ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ಸೊ ಇಲ್ಲಿ ಈ ಆಪ್ಷನ್ಸ್ ಪ್ರಕಾರ ಇಟ್ ಕ್ಯಾನ್ ಆ್ಯಕ್ಟ್ ಓನ್ಲಿ ಆಸ್ ಎನ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿದ್ರಲ್ಲ, ದಟ್ ಈಸ್ ದಿ ರಾಂಗ್ ಆಪ್ಷನ್. ಅಂದರೆ ಅದೇ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂದರೆ ಅದೇ, ಇಟ್ ಕ್ಯಾನ್ ಆ್ಯಕ್ಟ್ ಓನ್ಲಿ ಆಸ್ ಎನ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಇದೆಯಲ್ಲ, ದಟ್ ಈಸ್ ರಾಂಗ್. ವೈ? ಬಿಕಾಸ್ ಇಟ್ ಕ್ಯಾನ್ ಆ್ಯಕ್ಟ್ ಬೋತ್ ಆಸ್ oxidizing agent as well as reducing agent. Of course it has to be stored in, ಅದು ಆಕ್ಸಿಡೇಷನು ಆಗಿ ರಿಡಕ್ಷನು ಆಗೋದ್ರಿಂದ ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತು
ರೆಡ್ಯೂಸಿಂಗ್ ಏಜೆಂಟ್ ಆಗಿ ಅದು ವರ್ಕ್ ಮಾಡುತ್ತೆ. ಹಾಗಾಗಿ ಇಟ್ ಶುಡ್ ಬಿ ಸ್ಟೋರ್ ಮಾಡಬೇಕಾದ್ರೆ ನಾವು ಅದನ್ನು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಇಡಬೇಕಾಗುತ್ತೆ. ಆರ್ ಗ್ಲಾಸ್ ಬಾಟಲ್ಸ್ ಯೂಸ್ ಮಾಡ್ತಿದ್ದೀವಿ ಅಂದರೆ ವ್ಯಾಕ್ಸ್ ಕೋಟಿಂಗ್ ಇರೋವಂಥ ಗ್ಲಾಸ್ ಬಾಟಲ್ಸ್ ಯೂಸ್ ಮಾಡಬೇಕು. ಎಸ್, ದೇ ಶುಡ್ ಬಿ ಕೆಪ್ಟ್ ಇನ್ ಡಾರ್ಕ್ ಪ್ಲೇಸಲ್ಲಿ ಇಡಬೇಕು. ಬಿಕಾಸ್ ಇಟ್ ಕ್ಯಾನ್ ಅಂಡರ್ಗೋ ಆಕ್ಸಿಡೇಷನ್ ಆಸ್ ವೆಲ್ ಆಸ್ ರಿಡಕ್ಷನ್, ಆಕ್ಸಿಡೈಸ್ ಆಗಿಬಿಡುತ್ತೆ. ಹಾಗಾಗಿ ಇಟ್ ಹ್ಯಾಸ್ ಟು ಬಿ ಕೆಪ್ಟ್ ಅವೇ ಫ್ರಮ್ ಡಸ್ಟ್. ಎಸ್, ಆಕ್ಸಿಡೇಷನ್ ರಿಡಕ್ಷನ್ ಆಗೋದ್ರಿಂದ ಅದನ್ನು ಸ್ವಲ್ಪ ಡಾರ್ಕ್ ಪ್ಲೇಸಲ್ಲಿ ಇಡಬೇಕಾಗ್ತದೆ. ಇಟ್ ಡಿಕಂಪೋಸಸ್ ಆನ್ ಎಕ್ಸ್ಪೋಜರ್ ಟು ಲೈಟ್. ಎಸ್, ಅದು ಡಾರ್ಕ್ ಪ್ಲೇಸಲ್ಲಿ ಇರದೆ ನಾವು ಓಪನ್ ಸ್ಪೇಸಲ್ಲಿ ಇಟ್ಟಿದ್ರೆ ಅದು ಆಕ್ಸಿಡೇಷನ್ ಆಗಿಬಿಡುತ್ತೆ. ಹಾಗಾಗಿ ಸ್ಟೋರ್ ಮಾಡಬೇಕಾದ್ರೆ ಈ ಎಲ್ಲ ಸ್ಟೆಪ್ಸ್ನು ನಾವು ಫಾಲೋ ಮಾಡ್ತೀವಿ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ದಿ ರಾಂಗ್ ಆಪ್ಷನ್. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ ನೋಡಿ. ಸೊ ಇಟ್ ಕ್ಯಾನ್ ಆಕ್ಟ್ ಓನ್ಲಿ ಆಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕೇಳಿದಾರಲ್ಲ, ದಟ್ ಈಸ್ ದಿ ರಾಂಗ್ ಥಿಂಗ್. ಓಕೆ, ನೆಕ್ಸ್ಟ್ 7th question. Which of the following atoms has the highest first ionization energy? And this question was asked in JEE mains in the year 2016. Okay, as I told you that ionization energy andre enu, the energy which is required to remove an electron from the outermost shell. outermost shell ಇಂದ ನಾವು ಎಲೆಕ್ಟ್ರಾನ್ನ ಎಷ್ಟು ಈಸಿಯಾಗಿ ತೆಗಿತೀವಿ ಅದನ್ನು ಅಯೋನೈಸೇಷನ್ ಎನರ್ಜಿ ಅಂತ ಹೇಳ್ತೀವಿ. ಹೈಯೆಸ್ಟ್ ಅಯೋನೈಸೇಷನ್ ಎನರ್ಜಿ, ಹೈಯೆಸ್ಟ್ ಅಂದ್ರೇನು, ಜಾಸ್ತಿ ಅಯೋನೈಸೇಷನ್ ಎನರ್ಜಿ ವ್ಯಾಲ್ಯೂ ಇರುತ್ತೆ. ಇಷ್ಟರಲ್ಲಿ ಪೊಟ್ಯಾಷಿಯಂ, ಸ್ಕ್ಯಾಂಡಿಯಂ, ರುಬಿಡಿಯಂ, ಸೋಡಿಯಂ ಅಂತ ಇದೆ. ಇಷ್ಟರಲ್ಲಿ ಯಾವುದು ಹೈಯೆಸ್ಟ್ ಅಯೋನೈಸೇಷನ್ ಎನರ್ಜಿ ಸಂಬಂಧಪಡುತ್ತೆ ಅಂತ ಕೇಳಿದ್ದಾರೆ ಕ್ವೆಶ್ಚನ್. ಸೊ ಸೋಡಿಯಂ, ಪೊಟ್ಯಾಷಿಯಂ, rubidium, cesium. So this is how they are arranged in the periodic table. They belong to group 1. Okay, group 1 and 2 idiyalla, group 1 and 2 elements, they are known as s block elements alva. So group 1 and 2 they are known as alkali metals and alkaline earth metals anta ಹೇಳ್ತೀವಿ. So ಹಾಗಾಗಿ they will have low ionization energy. metals ಆಗಿರೋದ್ರಿಂದ they easily donate off the electrons. So ಹಾಗಾಗಿ ionization enthalpy value ಏನಾಗಿರುತ್ತೆ, ಕಡಿಮೆ ಇರುತ್ತೆ. They will have low ionization energy, isn't it? They belong to the s block elements ಇವೆಲ್ಲ, sodium, potassium, rubidium, cesium. So ಹಾಗಾಗಿ ಏನಾಗುತ್ತೆ, they will have low ionization energy. They easily give off the electrons. ಓಕೆ, ಸೊ ಈ ಗ್ರೂಪಿಗೆ ಸಂಬಂಧ ಪಡದೇ ಇರುವಂಥ ಎಲಿಮೆಂಟ್ ಯಾವುದು ಅಂದರೆ ಇಟ್ ಈಸ್ ದಿ ಸ್ಕ್ಯಾಂಡಿಯಂ. ಸೊ ಸ್ಕ್ಯಾಂಡಿಯಂ ಬಿಲಾಂಗ್ಸ್ ಟು ಗ್ರೂಪ್ 3. ಸೊ ಗ್ರೂಪ್ 3ಯಲ್ಲಿದೆ ಸ್ಕ್ಯಾಂಡಿಯಂ. ಆ್ಯಸ್ ವಿ ಮೂವ್ ಆನ್ ಫ್ರಮ್ ಲೆಫ್ಟ್ ಟು ರೈಟ್ ಏನಾಗುತ್ತೆ, ಅಯೋನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಹೈಯೆಸ್ಟ್ ಅಯೋನೈಸೇಷನ್ ಎನರ್ಜಿ ಇಷ್ಟರಲ್ಲಿ ಯಾವುದಕ್ಕಿದೆ ಅಂದರೆ ಇಟ್ ಈಸ್ ದಿ ಸ್ಕ್ಯಾಂಡಿಯಂ. ಓಕೆ, ಸೊ ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಎಲ್ಲ ದೇ ಬಿಲಾಂಗ್ ಟು ದಿ ಗ್ರೂಪ್ 1. ಸೊ ಹಾಗಾಗಿ ದೇ ವಿಲ್ ಹ್ಯಾವ್ ಲೋ ಅಯೋನೈಸೇಷನ್ ಎನರ್ಜಿ ಎನಿವೇ. ಸೊ ಮೆಟಲ್ಸ್ ಆಗಿರೋದ್ರಿಂದ. ಸೊ ಇಲ್ಲಿ ಸ್ಕ್ಯಾಂಡಿಯಂ ಇಸ್ ದ ಒನ್ ವಿಚ್ ಡಸಂಟ್ ಬಿಲಾಂಗ್ ಟು ದಿ ಗ್ರೂಪ್. ಸೊ ಹಾಗಾಗಿ ಇಟ್ ಇಸ್ ದಿ ಸ್ಕ್ಯಾಂಡಿಯಂ ವಿಚ್ ಇಸ್ ಹ್ಯಾವಿಂಗ್ ದಿ ಹೈಯೆಸ್ಟ್ first ionization energy. So it is the option B which is the correct answer. And this question was asked in JEE mains in the year 2016. So very recent agi ee question na kelidare. So this is about it. Okay, so we have solved about 7 questions in this class. So that's about it for today. It's bye bye for now.